ಹಲೋ ಫ್ರೆಂಡ್ಸ್, ನಾನಿವತ್ತು ಗೋಧಿ ಹುಗ್ಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ನೀರನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟೇನೆ. ಬಾಯ್ಲ್ ಆಗಿದೆ. ಈಗ ನಾವು ಇದಕ್ಕೆ ಗೋಧಿಯನ್ನು ಹಾಕೊಳ್ಳೋಣ. ಇದು ನೋಡಿ ಗೋಧಿ ನಿನ್ನೆ ನೈಟೆಲ್ಲ ಪೂರ್ತಿ ನೆನೆದಿದೆ. ಗೋಧಿನ ಈಗ ಚೆನ್ನಾಗಿ ತೊಳೆಯೋಣ. ಇದನ್ನು ತೊಳೆದ್ಬಿಟ್ಟು ಅಲ್ಲಿ ಬಾಯ್ಲ್ ಆಗ್ತಾಯಿದ್ದಲ್ಲ ನೀರು, ಅದಕ್ಕೆ ಹಾಕಿ ಒಂದು 10 ವಿಸಿಲ್ ತೊಗೊಳ್ಳೋಣ. ಅದನ್ನು ನೋಡಿ ಎಲ್ಲ ನೀರೆಲ್ಲ ತೆಗೆದು ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು ಇಲ್ಲಿ ಕುಕ್ಕರ್ಗೆ ಹಾಕೊಳ್ಳೋಣ. ನಾವು ನೋಡಿ ಎಲ್ಲ ಹಾಕಿದ್ದೀನಿ. ಈಗ ಅದನ್ನು ಮುಚ್ಚೋಣ. ಭಾಳ ಈಸಿಯಾಗಿ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬೇಗನೆ ಆಗುತ್ತೆ ನೋಡಿ. ಹುಗ್ಗಿ ಎಲ್ಲ ಕುದ್ದಿದೆ. ಕಾಳೆಲ್ಲ ಕುದ್ದು ಹೇಗಾಗಿದೆ ನೋಡಿ. ಎಲ್ಲ ಒಡೆದಿದೆ ಕಾಳೆಲ್ಲ. ಈಗ ಇದನ್ನು ನಾವು ಕುಕ್ಕರನ್ನು ತಳಗಡೆ ಇಳಿಸಿ ಲಟ್ಟುಗುಣಿಯಿಂದ ಹೀಗೆ ಮಿಕ್ಸ್ ಮಾಡೋಣ. ನಾವು ತಳಗೆಲ್ಲ ಒಡೆಯೋಣ. ಹೀಗೆ ಮಾಡೋಣ ನೋಡಿ. ಮಷೀನ್ ಇದನ್ನು ಎಲ್ಲ ಕಾಳು ಜೊತೆ ಎಲ್ಲ ಒಡೆದು ನೋಡಿ. ಹೀಗೆ ಮಷೀನ ಆಗಬೇಕು ಎಲ್ಲ. ನೋಡಿ ಈ ಥರ ಮಿಕ್ಸ್ ಆಗಿದೆ ಇದು. ಈಗ ಇದಕ್ಕೆ ನಾವು ಬೆಲ್ಲನ ಹಾಕೊಂಡ್ರೆ 1 kg ಅಷ್ಟು ನೋಡಿ. ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ಬಿಸಿ ನೀರನ್ನು ಹಾಕೊಳ್ಳೋಣ. ಹಾಗೆ 1 kg ಬೆಲ್ಲನ ಹಾಕೋಣ. ಇದಕ್ಕೆ 1 kg ಇದೆ ಗೋಧಿ ಇದೆ. 1 kg ಬೆಲ್ಲ ಹಾಕೋಣ. ಸ್ವೀಟು ಕಡಿಮೆ ಬೇಕಾದರೂ ಕಡಿಮೆ ಹಾಕ್ಕೋಬೋದು. ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ಬೆಲ್ಲ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಣ ಇದಕ್ಕೆ ಟೇಸ್ಟಿಗೆ. ಇದು ನೋಡಿ 1 ಲೀಟರ್ ಹಾಲು ಕಾಸಿ ಆರಿಸಿ ಇಟ್ಟಿದ್ದೀನಿ ನಾನು. ಅದಕ್ಕೆ ಬೆಲ್ಲ ಹಾಕೊಳ್ಳೋಣ. ನಾವು ಜಜ್ಜಿ ಪುಡಿ ಮಾಡಿಟ್ಟಿರೋದು. ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕೋಣ ರುಚಿಗೆ. ಉಪ್ಪು ಬೆಲ್ಲ ಹಾಕಿದರೆ ಹಾಲು ಹುಗ್ಗಿ ಆಗುತ್ತೆ ಅಂತೀರ, ಬಟ್ ನಾನು ಮಾಡ್ತಿದ್ದೆ ನೋಡಿ. ಈಗ ಹಾಕಬಾರ್ದು ಹಾಲು. ನಾನು ಆಮೇಲೆ ಹೇಳ್ತೀನಿ. ಆ ಟೈಮಿಗೆ ಹಾಲು ಏನೂ ಆಗಲ್ಲ. ಕೆಲವರು ಹಾಗೆ ಮೊದಲೇ ಹಾಕಿಬಿಟ್ರೆ ಅದು ಒಡಿತದೆ. ಇದು ಹಾಲು ಒಡೆಯಲ್ಲ. ಇದು ಉಪ್ಪು ಹಾಕಿದ್ರೂ ಒಡೆಯಲ್ಲ. ಇದನ್ನು ನಾವು ಮತ್ತೆ ಗ್ಯಾಸ್ ಮೇಲೆ ಇಡೋಣ ನೋಡಿ. ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡೋಣ. ನಾವು ಇದು ಬೆಲ್ಲ ಕರಗೋವರೆಗೂ ನಾವು ಕೊಬ್ಬರಿ ತುರ್ಕೊಳ್ಳೋಣ. ಏಲಕ್ಕಿ ಎಷ್ಟು ಜೊತೆನ ಬನ್ನಿ ನೋಡಿ ಫ್ರೆಂಡ್ಸ್. ಒಂದು 4 ಏಲಕ್ಕಿ ಹಾಕಿದ್ದೀನಿ. ಇದು ಒಂದಿಷ್ಟು ಕಡೆ ಜಾಜಿಕಾಯಿ, ಸ್ವಲ್ಪ ಬಡಸೊಪ್ಪು ಹಾಕಿಬಿಟ್ಟು ಸಣ್ಣ ಜಜ್ಜೋಣ. ಇದನ್ನು ನೋಡಿ. ಗೋಡಂಬಿ ಒಗ್ಗರಣೆ ಕೊಟ್ಟಿದ್ದು ಕೊಬ್ಬರಿ ಹಾಕೋಣ ನೋಡಿ. ಏಲಕ್ಕಿ ಪುಡಿಯನ್ನು ಹಾಕೋಣ ನೀಟಾಗಿ. ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ಗ್ಯಾಸ್ನಲ್ಲಿ ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬಾಯ್ಲ್ ಮಾಡೋಣ. ಇದನ್ನು ನೋಡಿ ಬಾಯ್ಲ್ ಆಗ್ತಾಯಿದೆ. ಈಗ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಹೇಳಿದಾಗ ಆಗಲೇ ಹಾಲನ್ನು ತಣ್ಣಗೆ ಮಾಡಿದ್ದೀನಿ. ಹಾಲನ್ನು ಹಾಕೋಣ. ಇದಕ್ಕೆ ನಾವು ಹಾಲನ್ನು ಹಾಕೋಣ. 1 ಲೀಟರ್ ಹಾಲು ನೀಟಾಗಿ ಮಿಕ್ಸ್ ಮಾಡೋಣ. ಇದನ್ನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಲು ಹಾಕಬೇಕು. ಹಾಲು ಏನೂ ಆಗಲ್ಲ, ಕುಡಿಯಲ್ಲ, ಏನಿಲ್ಲ ನೋಡಿ. ರೆಡಿ ಫಾರ್ ಗೋಧಿ ಹುಗ್ಗಿ ರೆಡಿ. ಹಾಲು ಹುಗ್ಗಿ ರೆಡಿಯಾಗಿದೆ. ಈಗ ಅದನ್ನು ನಾವು ಪೂಜೆ ಮಾಡಬೇಕು. ನೈವೇದ್ಯ ಇಡ್ತಾಯಿದ್ದೇನೆ ನಾನು ದೇವರಿಗೆ.